ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಎಂಬ ಗ್ರಾಮದಲ್ಲಿ ಮೂಲ ಆಂಧ್ರಪ್ರದೇಶದವರಾದ ರಾಮಸ್ವಾಮಯ್ಯರವರ ಸುಪುತ್ರರಾಗಿ 1906 ಜೂನ್ 12ರಂದು ಜನಿಸಿದ ಖ್ಯಾತ ಜನಪ್ರಿಯ ಸುಬ್ಬರಾಯ ತಾರಸು ಎಂದೇ ಕರೆಯಲ್ಪಡುವ ಕಾದಂಬರಿಕಾರರ ಐತಿಹಾಸಿಕ ಕಾದಂಬರಿಗಳ ಸರಣಿ ಚಿತ್ರದುರ್ಗದ ಸರಣಿಯ ವಿಮರ್ಶೆ ಅಭಿಪ್ರಾಯಗಳನ್ನು ಜನವರಿ ತಿಂಗಳಿನಲ್ಲಿ ಕೇಳಿದ್ದೆವು. ಇತಿಹಾಸವನ್ನು ವರ್ತಮಾನದಲ್ಲಿ ಜೀವ ತುಂಬಿ ಬರೆದ ತಾರಸೂರವರ ಕಾದಂಬರಿಗಳು ಇಂದಿಗೂ ಓದುಗರ ವರ್ಗವನ್ನು ಕಳೆದುಕೊಂಡಿಲ್ಲ. ಬದಲಿಗೆ ಇನ್ನೂ ಹೆಚ್ಚು ಹೆಚ್ಚು ಓದುಗರನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳುತ್ತಿದೆ. ಐತಿಹಾಸಿಕ ಕಾದಂಬರಿಗಳ ಅದ್ಭುತ ರಚನೆ ಇವರದ್ದು. ಇವರ ಕಾದಂಬರಿಗಳ ವ್ಯಾಪ್ತಿ ಹೊರವು ಬಹಳ ದೊಡ್ಡದು. ಚಲನಚಿತ್ರಕ್ಕೆ ಹೇಳಿ ಮಾಡಿಸಿದಂತಹ ಸಾಮಾಜಿಕ ಸಾಂಸಾರಿಕ ಕಾದಂಬರಿಗಳು ಒಂದು ಕಡೆಯಾದರೆ, ಐತಿಹಾಸಿಕ ಮತ್ತು ಪೌರಾಣಿಕ ಕಾದಂಬರಿಗಳು ಮತ್ತೊಂದು ಕಡೆ. ಇದಲ್ಲದೆ ಕಥಾ ಸಂಕಲನಗಳು, ನಾಟಕಗಳು ಕೂಡ ಇವರಿಂದ ರಚಿಸಲ್ಪಟ್ಟಿದೆ ಮತ್ತು ಕನ್ನಡ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಸಿದೆ. ಓದುಗರ ಮನವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬಲ್ಲ, ಅಂತಃಕರಣವನ್ನು ತಾಕಬಲ್ಲ, ಮತ್ತೆ ಮತ್ತೆ ರೋಮಾಂಚನಗೊಳಿಸಬಲ್ಲ ಕಥೆಗಳನ್ನು ತಾರಸು ತುಂಬ ಸಮರ್ಥವಾಗಿ ಹೇಳಬಲ್ಲರೆನ್ನುವುದಕ್ಕೆ ಇವರ ಅನೇಕ ಕಾದಂಬರಿಗಳು ಮತ್ತೆ ಮತ್ತೆ ಮುದ್ರಣಗೊಂಡಿರುವುದು ಮತ್ತು ಚಲನಚಿತ್ರಣವಾಗಿ ಬಂದಿರುವುದೇ ಸಾಕ್ಷಿಯಾಗಿದೆ. ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಇವರ ಮತ್ತೊಂದು 3 ಕಾದಂಬರಿಗಳ ಸರಣಿ ಮೊದಲ ನೋಟ, ಗೃಹಪ್ರವೇಶ ಮತ್ತು ರಾಜೇಶ್ವರಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತು ನಿರೂಪಣಾ ಶೈಲಿ, ಸನ್ನಿವೇಶಗಳ ಜೋಡಣೆ, ಪಾತ್ರಗಳ ಸೃಷ್ಟಿ, ಪರಿಣಾಮಕಾರಿಯಾದ ಸಂಭಾಷಣೆಗಳು ಇತ್ಯಾದಿ ಸಾಹಿತ್ಯದ ಮುಖ್ಯ ಅಂಶಗಳಿಂದ ಈ ಕಾದಂಬರಿಗಳು ಓದುಗರ ಗಮನ ಸೆಳೆಯುತ್ತಾ ಬಂದಿದೆ. ಬನ್ನಿ, ಸರಣಿಯ ವಿಶೇಷ ಮಾಲಿಕೆಯಲ್ಲಿ ಕೇಳೋಣ ತಾರಸು ಅವರ ದೇವಿ ಸರಣಿ. ಧನ್ಯವಾದಗಳು.